ನಮಸ್ಕಾರ ಅತಿಥಿ ಉಪನ್ಯಾಸಕನೇ. ಇವತ್ತು ಇತಿಹಾಸದ ಕೌನ್ಸ್ಲಿಂಗ್ ಇದೆ. ಇಲ್ಲಿ ನಕಲಿ PhDಗಳು ಭಾಳಷ್ಟು ಇದ್ದಾರೆ ಮತ್ತು ನಕಲಿ ಅಂಗವಿಕಲತೆಯರು ಕೂಡ ಭಾಳ ಇದ್ದೀರಿ. ಆ ನಕಲಿ ಅಂಗವಿಕಲತೆಯರದು ಒಬ್ರದ್ದು ಒಂದು ಹೇಳ್ತೀನಿ ಸ್ಟೋರಿ. ನಮ್ಮ ಭಾಗದಲ್ಲಿ ಗಂಗಾವತಿ ಮತ್ತು ರಾಯಚೂರು ಭಾಗದಲ್ಲಿ ಕಬಡ್ಡಿ ಆಡ್ತಾರೆ. ಕಬಡ್ಡಿ ಆಡುವಂಥ ಸಮಯದಲ್ಲಿ ಕಾಲು ಮುರಿದೋಗುತ್ತೆ. ಆ ಕಾಲು ಮುರಿದೋದಾಗ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ತೆಗೆಸ್ಕೊಳ್ತಾರೆ. ಅದ್ರ ಮೇಲೇ KCET ಪಾಸ್ ಆಗ್ತಾರೆ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿರೋಂಥವ್ರು. ಈಗೆಲ್ಲ ಸರಿ ಹೋಗಿದೆ, ಅದು ಒಂದು. ಆಮೇಲೆ ಪೊಲಿಟಿಕಲ್ ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ಸೀನಿಯರ್ ಎಲ್ಲ ಸುದ್ದಿದೆ. ಹೊರ ರಾಜ್ಯದ PhD ಇದೆ, ನಕಲಿ ಸರ್ಟಿಫಿಕೇಟು ಕೂಡ ಇದೆ, ಹ್ಯಾಂಡಿಕ್ಯಾಪ್ಟು. ಆ ಹೊರ ರಾಜ್ಯದ ಯೂನಿವರ್ಸಿಟಿ, ಮಗಧ ಯೂನಿವರ್ಸಿಟಿಯಲ್ಲಿ PhD ತೆಗೆದುಕೊಂಡು ಬರ್ತಾರೆ. ಅದು ನೈಜತೆಯೇ ಇಲ್ಲ, ಅದನ್ನು ಆಯ್ಕೆ ಆಗಿದ್ದೀರಿ ನಿನ್ನೆ ನೀವು. ನಾವು ಇದ್ರ ಬಗ್ಗೆ ಎಲ್ಲ ಕೌನ್ಸ್ಲಿಂಗ್ ಆದಮೇಲೆ ಈಗ ಸುಮ್ಮನೆ ಇರ್ತೀವಿ, ಯಾವುದೇ ಪ್ರಶ್ನೆ ಮಾಡಲ್ಲ ನಿಮ್ಮನ್ನ, ಫ್ರೀಡಮ್ ನಿಮಗೆ. ಆದರೆ ನೀವು ಕಾಲೇಜಿಗೆ ಜಾಯ್ನ್ ಆದ ಮೇಲೆ ಅಕ್ಷ ಸಂಘಟನೆ ಇದೆ, ಆಮೇಲೆ ಕಲ್ಯಾಣ ಕರ್ನಾಟಕ ಸಂಘಟನೆ ಇದೆ. ನಿಮ್ಮ ವಿರುದ್ಧ ಹೋರಾಟವನ್ನು ನಡೆಸ್ತೀವಿ. ಫಸ್ಟು ಬಿಡ್ತೀವಿ, ಆಮೇಲೆ ಬಲಿ ಹಾಕ್ತೀವಿ ನಿಮಗೆ. ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಹೇಳಿ ಕೇಸಿನ ಮಂಜುಶ್ರೀ ಮೇಡಮ್ ಅವ್ರು ಹೇಳಿದ್ದಾರೆ ನಿನ್ನೆ, ಇದು ಅಂಗವಿಕಲ ಪ್ರಮಾಣ ಪತ್ರದ್ದು ಇದು ಮಾಡ್ತೀವಿ ಅಂತ ಹೇಳಿ ಕೇಸಿ. ಅಂಗವಿಕಲರ ಪ್ರಮಾಣ ಪತ್ರವನ್ನು ತನಿಖೆ ನಡೆಸ್ತೀವಿ ಅಂತ ಹೇಳಿ ಕೇಸಿ. ಅಲ್ರಿ, ಕಣ್ಣು ಕಾಣುತ್ತೆ. ಒಂದು ಉದಾಹರಣೆ ಹೇಳ್ತೀನಿ, ಓಪನ್ನಾಗಿ ಕಾಲೇಜ್ ಹೆಸರೇ ತೊಗೊಳ್ತೀನಿ. ಇಲ್ಲಿ ಸಿಂಧನೂರು ಕಾಲೇಜಲ್ಲಿ 2 ನಕಲಿ ಅಂಗವಿಕಲರ ಪ್ರಮಾಣ ಪತ್ರಗಳು ಇದ್ದಾವೆ. ಸಿಂಧನೂರು ಕಾಲೇಜಲ್ಲಿ ಪೊಲಿಟಿಕಲ್ ಡಿಪಾರ್ಟ್ಮೆಂಟಲ್ಲಿ ಬರ್ತೀನಿ. ಸಿಂಧನೂರು ಕಾಲೇಜಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಬ್ಲೈಂಡ್ ಅಂದರೆ ಏನು ರೀ, ಹುಟ್ಟಿನಿಂದ ಬಂದಿರುವಂಥ ಬ್ಲೈಂಡ್ ಅಂತ ಕರಿತೀವಿ. ಏನಾದರೂ ಆಯಿತು ಅಂದರೆ ಇದು ಆಯಿತು ಅಂದರೆ ದೇಹದಲ್ಲಿ ವ್ಯತ್ಯಾಸಗಳಾದರೆ ಪಾಪ ಅಂಗವಿಕಲರು, ನೈಜತೆ ಇರೋಂಥವ್ರು. ನಿಮಗೆ ಮಧ್ಯದಲ್ಲಿ ಅಂಗವಿಕಲತೆ ಹೆಂಗೆ ಬರ್ತಾವ್ರಿ? ಇನ್ನು ಸಿಂಧನೂರಿನಲ್ಲಿ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ 13 ವರ್ಷ ಸರ್ವಿಸ್ ಸರಿಸ್ತೀರಾ, 13-14 ವರ್ಷ ಸರಿಸ್ತೀರಾ. ಯಾವತ್ತೂ ಡಿಸೇಬಲ್ ಇರಲಂಥದ್ದು, ಕಣ್ಣು ಕಾಣಲಾರ್ದಂಥದ್ದು ಈಗ ಹೆಂಗೆ ಕಾಣಲ್ರಿ ನಿಮಗೆ? ಕಣ್ಣು ಸ್ಪೆಕ್ಟ್ ಬಂದುಬಿಟ್ರೆ ಅದು ನೈಜತೆನ, ಏನು ಅಂಗವಿಕಲತೆನ? ಅದು ಕಣ್ಣು ಕಾಣಲ್ಲ, ಡಿಸೇಬಲತೆನ ಅದು? ಇನ್ನು ಇಲ್ಲ ಗೊತ್ತಾಗಲಿಲ್ಲ ಈಗ, ಮತ್ತು ಇಷ್ಟು ವರ್ಷ ಸ್ಪೆಕ್ಟ್ ಹಾಕಿದ್ರಲ್ಲ, ಅವಾಗ ಡಾಕ್ಟ್ರ್ ಹೇಳಿಲ್ಲ ನಿಮ್ದು ಎಷ್ಟಿದೆ ಅಂತೇಳಿ ಕೇಸಿ. ಅವಾಗ ಹಾಕ್ಲಾರ್ದು ಈಗ ಯಾಕ್ರಿ? ಇನ್ನು ಏನು ರೀ, ಸರ್ಕಾರಕ್ಕೆ ನೀವೆಲ್ಲ ಮೋಸ ಮಾಡ್ತಾರೆ, ಇಲಾಖೆಗೆ ಮೋಸ ಮಾಡ್ತಾರೆ ನಿಮಗೆ. ಆಯಿತು, ನೀವು ಜಾಯ್ನ್ ಆಗಿ ರಿಪೋರ್ಟ್ ಮಾಡಿಕೊಡ್ರಿ, ನಿಮ್ದೆಲ್ಲ ನೈಜತೆ ನಾವು ಇಲಾಖೆಗೆ ಮತ್ತು ಮೇಡಮ್ ಅವ್ರಿಗೆ ನಾವು ಇದು ಮಾಡ್ತೀವಿ. ಇನ್ನೊಬ್ಬ ಕಂಪ್ಯೂಟರ್ ಸೈನ್ಸಲ್ಲಿ ಸ್ವಲ್ಪ ಕಿವಿಯಲ್ಲಿ ಏನಾದರೂ ಕೂಕಣಿ ಅಂಥದ್ದು ಹಿಡಿದು ಬಿಟ್ರೆ ಆಯಿತು, ಅದು ಕಿವಿ ಕೇಳಲ್ಲ, ಅದು ಡಿಸೇಬಲತೆ. ಅದು ಇವೆಲ್ಲವನ್ನು ಏನಪ್ಪ ಅಂತಂದರೆ ಇಲಾಖೆಗೆ ಕೊಡ್ತೀವಿ. ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಹುಷಾರಾಗಿ ಕಾಲೇಜನ್ನು ಆಯ್ಕೆ ಮಾಡಿಕೊಡ್ರಿ. ಇವತ್ತು ಇತಿಹಾಸ ಇದೆ, ಇತಿಹಾಸದಲ್ಲಿ ಯಾರು ಬ್ಲೈಂಡ್ ಇದ್ದೀರಿ, ಯಾರ್ದು ನೈಜತೆ ಇದೆ ಎಲ್ಲ ಗೊತ್ತಿದೆ. ಮೇಲೆ ಏನಿದಿರಲ್ಲ, ಪ್ರಾಮಾಣಿಕತೆ ಇರೋರಿಗೆ, ಅಂಗವಿಕಲತೆಗೆ ಇರೋರಿಗೆ ಸಿಗಲಿ. ಪಾಪ ನಾವು ಅವ್ರ ಪರವಾಗಿದ್ದೀವಿ, ಅವ್ರನ್ನ ವಿರೋಧವನ್ನು ಹಾಕ್ಕೊಳ್ಳಲ್ಲ. ಅವು ಪಾಪ ಅವರಿಗೆ ದೂರ ಹೋಗೋಕ್ಕಾಗಲ್ಲ, ಅವರೆಲ್ಲ ಮಾಡಲಿ, ಅದರದ್ದೇನು ನಮ್ಮದು ತಪ್ಪಿಲ್ಲ, ಚೆನ್ನಾಗಿ ಇದು ಮಾಡಿದ್ದಾರೆ. ಬಟ್ ಉಳಿದವರು ನಕಲಿ ಅಂಗವಿಕಲತೆಯರು ಏನಿದಾರಲ್ಲ, ಅವ್ರ ವಿರುದ್ಧ ನಾವು ಆ ನೇಮಕಾತಿ ಇದು ಶಿಕ್ಷಣ ಇಲಾಖೆಗೆ ದೂರನ್ನು ನೀಡ್ತೀವಿ. ನಾವು ಯಾರಿದ್ದಾರೆ ಯಾರಿಲ್ಲ ಅವ್ರ ದಾಖಲೆಗಳೆಲ್ಲ ನಮ್ಮಲ್ಲಿ ಇದ್ದಾವೆ. ಮತ್ತು ಹೊರ ರಾಜ್ಯದ PhDಗಳು ಅಣ್ಣಾಮಲೈ ಯೂನಿವರ್ಸಿಟಿ ಎಲ್ಲ ಫೇಕ್ ಇದ್ದಾವೆ. ಅಣ್ಣಾಮಲೈ ಯೂನಿವರ್ಸಿಟಿ ಮತ್ತು ಮಗಧ ಯೂನಿವರ್ಸಿಟಿ ಫೇಕ್ ಇದ್ದಾವೆ, ನಕಲಿ ಇದ್ದಾವೆ. ಅವು ನೀವು ತೊಗೊಳ್ರಿ ಕಾಲೇಜು. ಆಮೇಲೆ ನಾವು ಇಲಾಖೆಗೆ ಸಲ್ಲಿಸ್ತೀವಲ್ಲ ಇಲಾಖೆಗೆ ಸಲ್ಲಿಸ್ತೀವಿ ಮಾಹಿತಿ ಎಲ್ಲ.